ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಈ ದಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಹಂಚಿಕೊಳ್ಬೇಕಾಗೈತಿ. ಶ್ರಮಿಕರು, ಕೂಲಿ ಕಾರ್ಮಿಕರು ಹಾಗೂ ರೈತರ ಹಾಗೂ ಪೌರ ಕಾರ್ಮಿಕರ ಮಕ್ಕಳು ತಮ್ಮ ಬಡತನವನ್ನು ದೂರ ಆಗ್ಬೇಕಂತಂದ್ರೆ ಅವರ ತಂದೆ ತಾಯಿಗಳು ಅವರಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು. ಮತ್ತು ಉತ್ತಮ ಶಿಕ್ಷಣಕ್ಕಾಗಿ ಮಕ್ಕಳು ಪ್ರತಿದಿನ ಶಾಲೆಗೆ ಹೋಗುವಂತೆ ಪಾಲಕರು ಬಹಳಷ್ಟು ಮುತುವರ್ಜಿ ವಹಿಸ್ಕೋಬೇಕಂತೇಳಿ ನನ್ನ ವಿನಂತಿ ಆಗೈತಿ. ಯಾಕಂತಂದ್ರೆ ಈಗಾಗಲೇ ಸರ್ಕಾರ ಶಾಲೆಗಳಿಗೆ ಪುಸ್ತಕ ಮತ್ತು ಬಟ್ಟೆಗಳನ್ನು ಸರಬರಾಜು ಮಾಡಾಗೈತಿ. ಕೆಲವೇ ದಿನಗಳಲ್ಲಿ ಈಗ ಶಾಲೆಗಳು ಪ್ರಾರಂಭ ಆಗ್ತವೆ. ಆ ಉತ್ಸವಕ್ಕೆ ತಮ್ಮೆಲ್ಲ ಮಕ್ಕಳನ್ನು ಕಳಿಸ್ಬೇಕು ಮತ್ತು ದಿನಾಲೂ ಶಾಲೆಗೆ ಹೋಗುವಂತೆ ತಮ್ಮ ತಂದೆ ತಾಯಿಗಳು ಬಹಳಷ್ಟು ಪ್ರಧಾನ ಪಾತ್ರವನ್ನು ವಹಿಸಬೇಕಾಗತ್ತೆ. ಯಾಕಂತಂದ್ರೆ ಒಬ್ಬ ವಿದ್ಯಾರ್ಥಿ ತನ್ನ ಭವಿಷ್ಯವನ್ನು ಕಟ್ಕೋಬೇಕಾಗಿತ್ತಂತಂದ್ರೆ ಕೇವಲ ಶಾಲೆ, ಶಿಕ್ಷಕ, ಪುಸ್ತಕಗಳಿಂದ ಮಾತ್ರ ಸಾಧ್ಯವಲ್ಲದೆ ಅದರ ಜೊತೆಗೆ ಪಾಲಕರ ಒಂದು ಕಾಳಜಿಯೂ ಕೂಡ ಬಹಳಷ್ಟು ಪ್ರಮುಖ ಆಗೈತೆ ಅಂಥೇಳಿ ನನ್ನ ಒಂದು ಅನುಭವ. ಯಾಕಂತಂದ್ರೆ ನಾವು ಎಂಥ ಶಾಲೆಗೆ ಕಳಿಸ್ತೀವಿ ಅನ್ನೋದು ಎಷ್ಟು ಮುಖ್ಯ ಐತಿ, ನಾವು ಯಾವ ರೀತಿಯಾಗಿ ನಮ್ಮ ಮಗುವನ್ನು ತಯಾರು ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಐತಿ. ದುಡಿಯುವ ಕಾರ್ಮಿಕ ವರ್ಗದವರಿಗೆ ತಮ್ಮ ದುಡಿಮೆಯಲ್ಲಿ ಸಮಯ ಹೆಚ್ಚು ವಿನಿಯೋಗ ಆಗೋದರಿಂದ ಅವ್ರ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋಕ್ಕಾಗೋದಿಲ್ಲ. ಅದು ನನಗೂ ಗೊತ್ತೈತಿ, ಯಾಕಂದ್ರೆ ನಾನು ಒಬ್ಬ ರೈತನ ಮಗ. ಆದಾಗ್ಯೂ ಕೂಡ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಮಕ್ಕಳನ್ನು ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಉದ್ಯೋಗವನ್ನು ಪಡ್ಕೊಂಡ್ರಂದ್ರೆ ಅದಕ್ಕೆ ಬಹಳಷ್ಟು ಗೌರವತಿ. ಆದ್ದರಿಂದ ನಮ್ಮ ದುಡಿಮೆ ಮತ್ತು ಜ್ಞಾನ ಇವು ಎರಡೂ ಏನಪ್ಪ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು. ನಾವು ದುಡಿಯೋದಷ್ಟೇ ಮುಖ್ಯ ಅಂತ ತಿಳ್ಕೊಬಾರ್ದು, ನಮ್ಮ ಮಕ್ಕಳಿಗೆ ಜ್ಞಾನವನ್ನು ಕೊಡೋದು ಕೂಡ ಅಷ್ಟೇ ಮುಖ್ಯ ಅಂತೇಳಿ ನಾವು ತಿಳ್ಕೊಬೇಕು. ಯಾಕಂತಂದ್ರೆ ನೋಡಿರಿ, ಶರಣರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಆದ್ದರಿಂದ ನಾವೇನು ಮಾಡಬೇಕಾಗಿತ್ತಂತಂದ್ರೆ ನಮ್ಮ ಮಕ್ಕಳು ಪ್ರತಿದಿನ ತಪ್ಪದೇ ಶಾಲೆಗೆ ಹೋಗಬೇಕು, ಒಳ್ಳೆಯ ಶಿಕ್ಷಣವನ್ನು ಪಡ್ಕೋಬೇಕು ಮತ್ತು ಅವರು ಸುಶಿಕ್ಷಿತರಾಗಬೇಕು. ಹಾಗೆ ನಮ್ಮ ಬಡತನ ದೂರ ಆಗ್ಬೇಕಂತಂದ್ರೆ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ಒಂದು ಉದ್ಯೋಗವನ್ನು ಪಡ್ಕೊಂಡ್ರಪ್ಪ ಅಂತಂದ್ರೆ ಅವರು ಒಳ್ಳೆಯ ಉತ್ತಮ ನಾಗರಿಕರಾಗಿ ಬದುಕಿನಲ್ಲಿ ತಮ್ಮ ಜೀವನವನ್ನು ಸಾಗಿಸೋಕೆ ಸಾಧ್ಯ ಐತಿ. ಯಾಕಂತಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗ. ಯಾರು ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿ ಬರೀತಾರೆ, ಯಾರು ಚೆನ್ನಾಗಿ ಸಾಧನೆ ಮಾಡ್ತಾರೆ ಅವರಿಗೆ ಅವಕಾಶಗಳು ಮನೆ ಬಾಗಿಲಿಗೆ ಬರ್ತಾವೆ. ಇವತ್ತು ನಾವು ಚೆನ್ನಾಗಿ ಓದಲಿಲ್ಲ, ಚೆನ್ನಾಗಿ ಬರಲಿಲ್ಲ, ಚೆನ್ನಾಗಿ ರಿಸಲ್ಟ್ಗಳನ್ನ ನಮಗೆ ಬರಲಿಲ್ಲಪ್ಪ ಅಂತಂದ್ರೆ ಇವತ್ತು ಅವಕಾಶಗಳಿಂದ ವಂಚಿತ ಆಗೋದಾಕತಿ. ಆದ್ರೆ ನಾವು ಒಳ್ಳೆಯ ಒಂದು ಅಂಕವನ್ನು ಗಳಿಸ್ಬೇಕಾಗಿತ್ತಂದ್ರೆ ಈಗಿನಿಂದಲೇ ಈಗೇನು ನಮ್ಮ ಮಕ್ಕಳನ್ನ ಒಬ್ಬೊಬ್ಬರು ನರ್ಸರಿಗೆ ಅಡ್ಮಿಷನ್ ಮಾಡ್ತಿರ್ಬೋದು, LKG ಅಡ್ಮಿಷನ್ ಮಾಡ್ತಿರ್ಬೋದು, UKG ಅಡ್ಮಿಷನ್ ಮಾಡ್ತಿರ್ಬೋದು, ಪ್ರಥಮ ತರಗತಿಗೆ ಅಡ್ಮಿಷನ್ ಮಾಡ್ತಿರ್ಬೋದು. ಆದ್ದರಿಂದ ಹಳ್ಳಿಗಾಡಿನಲ್ಲಿರ್ತಕ್ಕಂಥವ್ರಿಗೆ ನರ್ಸರಿಗಳು ಸಿಗದೇ ಇರ್ಬೋದು, ಅಲ್ಲಿ ಅಂಗನವಾಡಿಗಳಿರ್ತಾವೆ. ಆಮೇಲೆ LKG UKG ಇತ್ತೀಚೆಗೆ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ತಮ್ಮ ಎಲ್ಲ ಮಕ್ಕಳನ್ನು ನಾವು ಯಾವ ಶಾಲೆಗೆ ಕಳಿಸ್ತಾವೆ ಅನ್ನೋಂಥದ್ದಕ್ಕಿಂತಲೂ ನಾನು ದಿನಾಲೂ ಶಾಲೆಗೆ ಕಳಿಸ್ತಾ ಇದ್ದೀನಿ, ನಾನು ತಪ್ಪದೇ ಶಾಲೆಗೆ ಕಳಿಸ್ತಾ ಇದ್ದೇನೆ. ಏಕಂತಂದ್ರೆ ನಾವೆಲ್ಲ ಹಳ್ಳಿಗಾಡಿನ ಜನರುಗಳು ಏನು ಮಾಡಿಬಿಡ್ತಪ್ಪ ಅಂತಂದ್ರೆ ಜಾತ್ರೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿಬಿಡೋದು, ಮದುವೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿಬಿಡೋದು, ತವ್ರ ಮನೆಗೆ 4-5 ದಿನ ಮಕ್ಕಳನ್ನ ಕರ್ಕೊಂಡು ಹೋಗಿಬಿಡೋದು. ಹೀಗೆ ನಾವು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರ್ದು. ಯಾಕಂತಂದ್ರೆ ನಾವು ಹಂಗಾಮ ಬಂದಾಗ ಹೆಂಗೆ ಬೀಜ ಹಾಕಿರ ಬೆಳೆ ಚೆನ್ನಾಗಿ ಬರ್ತೈತಿ, ಹಂಗೆ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಅದೊಂದು ಶಿಕ್ಷಣ ಪಡೆದುಕೊಳ್ಳುವಂಥ ಒಂದು ಹಂಗಾಮ ಇದ್ದಂಗೆ. ಏನಾಗ್ಬಿಡ ದೊಡ್ಡವರಾದ್ಮೇಲೆ ಕಲ್ಕೋತಾರೆ ಅಂತೇಳಿ ನಮ್ಮ ಹಳ್ಳಿ ಒಳಗೆ ಸಣ್ಣರಿದ್ದಾಗ ಹೋಗಿಲ್ಲಂದ್ರೆ ಏನಾಗ್ಬಿಡು ಶಾಲೆಗೆ, ದೊಡ್ಡವನ್ಮೇಲೆ ಹೋಗ್ಕಾನಂತಿರ್ತೀವಿ ನಾವು. ಆದರೂ ಕೂಡ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಹಠ ಮಾಡೋದಿಲ್ಲ, ಅವು ಮನ್ಯಾಗಿರಕ್ಕೆ ಹಠ ಮಾಡ್ತಾವೆ. ಆದ್ದರಿಂದ ನಾವು ಶಾಲೆಗೆ ಮಗು ಹೋಗೋಲಿಕ್ಕೆ ತಂದೆ ತಾಯಿಗಳು ಅಥವಾ ಅಜ್ಜಂದಿರು ಏನು ಮಾಡಬೇಕಪ್ಪ ಅಂತಂದ್ರೆ ಬಾಲ್ಯದಲ್ಲಿದ್ದಾಗ ಶಾಲೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲೇ ಸಮೀಪದಲ್ಲಿ ಅವ್ರು ಇದ್ರೆ ಒಂದಷ್ಟು ದಿವಸ ಅಲ್ಲಿ ನಾ ಅದನ್ನು ತಗೋ, ನೀ ಶಾಲೆಗೆ ಕುಂಡ್ರು, ನಾ ಇಲ್ಲೇ ಶಾಲೆ ಹೊರಗೆ ಕುಂತಿರ್ತಾನೆ ತಗೋ ಅಂಥೇಳಿ ಒಂದಷ್ಟು ಜನ ಕುಂಡಿರ್ಬೇಕು. ಆನಂತರದ ಆ ಮಕ್ಕಳು ಏನು ಮಾಡ್ತಾವಪ್ಪ ಅಂತಂದ್ರೆ ಶಾಲಾ ಮಕ್ಕಳೊಂದಿಗೆ ಗೆಳೆತನವನ್ನು ಮಾಡ್ಕೊಂಡು ಅಂತಂದ್ರೆ ಅಮ್ಮ ನೀ ಮನೆಗೆ ಹೋಗು, ಅಜ್ಜ ನೀ ಮನೆಗೆ ಹೋಗು ಅಂತ ಹೇಳ್ತಾವೆ.
ಆದ್ದರಿಂದ ನಮ್ಮ ಹುಡುಗ ಶಾಲ್ಯಾಗ ಕುಂಡ್ರು ಅಲ್ರಿ ಅಂತೇಳಿ ನಮ್ಮ ಮನ್ಯಾಗ ಕರ್ಕೊಂಡು ಕುಂಡ್ರೋದಲ್ಲ. ಆದ್ರೆ ನಮ್ಮ ಮಗ ಶಾಲ್ಯಾಗ ಕುಂಡ್ರಬೇಕಾಗಿತ್ತಂದ್ರೆ ನಾವು ಶಾಲೆಗೆ ಕಳಿಸಿ ಆ ಶಾಲೆಯ ಸಮೀಪದಲ್ಲಿ ಒಂದು 2 ದಿನ ಕುಂತಂಗೆ ಮಾಡಿ ಆಮೇಲೆ ಅಟಟ ಏನು ಮಾಡ್ಬೇಕಂದ್ರೆ ನಮ್ಮ ಮನೆಗೆ ನಾವು ಬರಬೇಕು, ಮಗು ಶಾಲೆಯಲ್ಲಿ ಇರ್ತೈತಿ ಅನ್ನುವಂಥ ವಿಚಾರವನ್ನು ಹಂಚ್ಕೋಬೇಕಾಗಿತ್ತು. ಶಿಕ್ಷಣವೇ ಶಕ್ತಿ, ಆಳಾಗಿ ದುಡಿ ಅರಸನಾಗಿ ಉಣ್ಣು. ನಮ್ಮ ಬಡತನವನ್ನು ನಾವು ನೀಗಿಸಬೇಕಾಗಿತ್ತಂತಂದ್ರೆ ಶಿಕ್ಷಣ ಬಹಳಷ್ಟು ಒಂದು ಪ್ರಮುಖ ಮಾರ್ಗ ಆಗೈತಿ. ಎಲ್ಲರೂ ತಮ್ಮ ಮಕ್ಕಳನ್ನು ಪ್ರತಿದಿನ ಶಾಲೆಗೆ ಕಳಿಸ್ಬೇಕು. ಪ್ರತಿದಿನ ಮಕ್ಕಳು ಶಾಲೆಯಿಂದ ಕಲಿತದ್ದನ್ನು ಮನೆಯಲ್ಲಿಯೂ ಕೂಡ ಮನನ ಮಾಡುವಂತೆ ಪಾಲಕರು ಮುತುವರ್ಜಿ ವಹಿಸ್ತಾ ಅಂತಂದ್ರೆ ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗೋಲ್ಲ. ಪ್ರತಿ ಹುಟ್ಟಿದ ಮಗು ಕೂಡ ಶಿಕ್ಷಣವನ್ನು ಪಡ್ಕೋಬೇಕು. ಮತ್ತು ಮಗುವಿಗೆ ಶಿಕ್ಷಣ ಕೊಡುವಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳಷ್ಟು ಮುಖ್ಯವಾಗೈತಿ. ತಂದೆ ತಾಯಿಗಳು ನೀವೇನು ಮಾಡ್ತೀರಿ, ಯಾವ ಕೆಲಸ ಮಾಡ್ತೀರಿ, ಅದಕ್ಕೆ ಎಷ್ಟು ಗೌರವವನ್ನು ಕೊಡ್ತೀರಿ, ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರಿ, ಅಷ್ಟೇ ನಿಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಕೊನೆಯದಾಗಿ ಒಂದೇ ಒಂದು ಮಾತನ್ನ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳೊಂದಿಗೆ ನೀವು ಪ್ರತಿದಿನ ಅರ್ಧ ಗಂಟೆ ಆದರೂ ಅವನ ಜೊತೆ ಕುಳಿತುಕೊಂಡು ಅವು ಓದೋದು ಬರೆಯೋದು ಗಮನಿಸ್ತಾ ಇರಬೇಕು. ಮತ್ತು ಇವತ್ತಿನ ಪಾಲಕರು ಯಾರಿಗೂ ಮೂಲಾಕ್ಷರಗಳು ಬರೋದಿಲ್ಲ ಅಂತಲ್ಲ, ಯಾರಿಗೂ ABCD ಬರೋದಿಲ್ಲ ಅಂತಲ್ಲ. ಆ ಮಗು ಆ ಓದ್ತಾನಿಲ್ಲೋ, ರಗಸದ ಓದ್ತಾನಿಲ್ಲೋ, ಮತ್ತು ABCD ಬರಿತಾನಿಲ್ಲೋ, 2 ಅಕ್ಷರ ಪದಗಳನ್ನ ಓದ್ತಾನಿಲ್ಲೋ, ಇವನನ್ನು ನೀವು ಮನೆಯೊಳಗೆ ಗಮನಿಸಿದಿರಂತಂದ್ರೆ ಆ ಮಗು ಏನು ಮಾಡ್ತೈತೆ ಅಂತಂದ್ರೆ ನಮ್ಮ ಪಾಲಕರು, ನಮ್ಮ ತಂದೆ ತಾಯಿಗಳು ನಾನು ಓದಿಸ್ತಾರಂತ. ಮಕ್ಕಳಿಗೆ ಆಟ ಅಂದ್ರೆ ಭಾಳ ತುಂಬ ಇಷ್ಟ, ಅವ್ರನ್ನ ಆಟಕ್ಕೂ ಬಿಡ್ರಿ, ಆದರೆ ಅವ್ರನ್ನ ಪಾಠನೂ ಮಾಡಿಸ್ಬೇಕು. ಮನೆಯಲ್ಲಿ ಪಾಠವನ್ನು ಮಾಡಿಸೋದು ತಂದೆ ತಾಯಿಗಳು ಬಹಳಷ್ಟು ನೀವು ಮುತುವರ್ಜಿ ವಹಿಸಿರಿ ಅಂತಂದ್ರೆ ನಿಮ್ಮ ಮಕ್ಕಳು ಈಗ ಪ್ರಾರಂಭದಿಂದಲೇ ಜೂನ್ ಪ್ರಾರಂಭ ಆತಂದ್ರೆ ಅವ್ರು ಶಾಲೆಯಲ್ಲಿ ಆಸಕ್ತಿ ಪಡ್ಕೊಂಡು ಮಗು ಶಾಲೆಯಲ್ಲಿ ಕಲಿಕೆ ಚೆನ್ನಾಗಿ ಆಗಾಕೈತಂದ್ರೆ ಆ ಮಗು ಶಾಲೆಯನ್ನು ಒಟ್ಟು ತಪ್ಪಿಸೋದಿಲ್ಲ. ಆ ಮಗುವಿನ ಕಲಿಕೆ ಶಾಲೆಯಲ್ಲಿ ಚೆನ್ನಾಗಿ ಆಗಲಿಲ್ಲ ಅಂತಂದ್ರೆ ಆ ಮಗು ಏನು ಮಾಡ್ತದಪ್ಪ ಅಂತಂದ್ರೆ ಶಾಲೆ ಕಡೆ ಹೋಗೋಕೆ ಮನಸ್ಸು ಮಾಡೋದಿಲ್ಲ, ಶಾಲೆಯನ್ನು ತಪ್ಪಿಸ್ತತಿ. ಆದರೆ ಪ್ರತಿಯೊಂದು ಮಗು ಶಾಲೆ ತಪ್ಪಿಸದಂತೆ ಪ್ರತಿಯೊಬ್ಬ ಪಾಲಕರು ನಿಮ್ಮ ಬಡತನವನ್ನು ದೂರ ಆಗಬೇಕಾಗಿತ್ತಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ. ನಿಮ್ಮ ಒಂದು ಒಳ್ಳೆಯ ಭವಿಷ್ಯ ಆ ಮಕ್ಕಳಿಗೆ ಕಟ್ಟಿಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂಥೇಳಿ ಎಲ್ಲರಿಗೂ ಈ ವಿಷಯವನ್ನು ತಿಳಿಸ್ಬೇಕಂತ ನನಗನಿಸ್ತು. ಅದಕ್ಕೆ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು.